ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಗೋಧಿ ಹಿಟ್ಟಲ್ಲಿ ಬರೀ ಚಪಾತಿ ಮಾಡ್ಬೋದು ಅಂದ್ಕೊಂಡಿದ್ರೆ ಈ ಥರನೂ ಒಮ್ಮೆ ಮಾಡಿ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಮಾಮೂಲಿ ಚಪಾತಿಗೆ ಹೆಂಗೆ ಕಲಿಸ್ತೀವಿ ಆ ಥರ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ತಿದ್ದೀನಿ. ನಾನಿಲ್ಲಿ 2 ಬೌಲ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಹಿಟ್ಟನ್ನು ಕಲಸಾಗಿದೆ. 5 ನಿಮಿಷ ನೆಂದರೆ ಸಾಕು. ಲಿಡ್ ಕ್ಲೋಸ್ ಮಾಡಿಡಿ. ಈಗ ಹಿಟ್ಟು ನೆಂದಿದೆ. ಮೊದಲು ನೀರು ಕಾಯಲು ಇಡ್ತಿದ್ದೀನಿ. ನೀರು ಕಾಯುವಷ್ಟರಲ್ಲಿ ಹಿಟ್ಟನ್ನು ಸಣ್ಣದಾಗಿ ಗೋಲಿಯನ್ನಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಹೀಗೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅಂಟಬಾರ್ದು ಅಂತ ಸ್ವಲ್ಪ ಪೌಡ್ರ್ ಹಿಟ್ಟನ್ನು ಹಾಕಿ ಈ ಥರ ಬಳ್ಳಿ ಥರ ಹೊಸ್ಕೊಳ್ಬೇಕು. ನೋಡಿ, ನಾ ತೋರಿಸ್ತಿದ್ದೀನಲ್ಲ, ಈ ಥರ ಮಾಡಿ. ಗೋಲಿ ಅಂತ ಅಂದು ಇದೇನಪ್ಪ ಈ ಥರ ಬಳ್ಳಿ ಮಾಡ್ತಿದಾರ ಅಂದ್ಕೊಂಡ್ರಾ? ಮುಂದೆ ನೋಡಿ ಹೇಗೆ ಮಾಡ್ತೀನಿ ಅಂತ. ಹೀಗೆ ಎಲ್ಲ ಹಿಟ್ಟನ್ನು ಬಳ್ಳಿ ಥರ ಹೊಸ್ಕೊಳ್ತಿದ್ದೀನಿ. ನೋಡಿ, ಈಗ ಎಲ್ಲ ಹಿಟ್ಟನ್ನು ಬಳ್ಳಿ ಮಾಡಾಗಿದೆ. ಈಗ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹಿಟ್ಟು ತಗೊಂಡು ಸಣ್ಣದಾಗಿ ಗೋಲಿನ ಮಾಡ್ಬೋದು, ಬಟ್ ತುಂಬ ಟೈಮ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ಬೇಗನಾಗುತ್ತೆ, ಈಸಿ ಆಗುತ್ತೆ. ನೋಡಿ, ಹೀಗೆ ಎಲ್ಲ ಹಿಟ್ಟನ್ನು ಸಣ್ಣದಾಗಿ ಕಟ್ ಮಾಡಾಗಿದೆ. ಈಗ ಇದನ್ನು ಕಾದಿರೋ ನೀರಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ನಾವು ಪಾಸ್ತಾ ಹೇಗೆ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಎಲ್ಲ ಹಿಟ್ಟನ್ನು ನೀರಿಗೆ ಹಾಕ್ತಿದ್ದೀನಿ. ಹಿಟ್ಟನ್ನ ಸಣ್ಣದಾಗಿ ಕಟ್ ಮಾಡಿ ತಟ್ಟೆಗೆ ಹಾಕುವಾಗ ಸ್ವಲ್ಪ ಪೌಡರ್ ಹಿಟ್ಟು ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಾಗೂ ಬೇಯಿಸುವಾಗೂ ಸಹ ಅಂಟಬಾರ್ದು ಅಂತ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಗೋಲಿ ಬಾಜಿಗೆ ಒಗ್ಗರಣೆ ಮಾಡೋಣ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ ಸಿಡಿದ ಮೇಲೆ ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಹಾಗೂ 2 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಬೇಯಲಿ. ಈರುಳ್ಳಿ ಬೆಂದ ನಂತರ ಸಣ್ಣದಾಗಿ ಕಟ್ ಮಾಡಿರೋ 2 ಟೊಮೆಟೊ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು. ಟೊಮೆಟೊ ಬೆಂದಿದೆ. ಈಗ ತೊಳೆದು ಕಟ್ ಮಾಡಿರೋ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಗೋಲಿ ಬಾಜಿ ತುಂಬ ರುಚಿಯಾಗುತ್ತೆ. ಇದು ಸಹ ಬೇಯಲಿ. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಬೆಂದಾಗಿದೆ. ಈಗ ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಗೋಲಿ ಸಹ ಬೆಂದಿದೆ. ತುಂಬ ಬೇಯಿಸ್ಕೊಳ್ಬಾರ್ದು. 5 ನಿಮಿಷ ನೀರು ಕುದ್ದರೆ ಸಾಕು, ಅಷ್ಟರಲ್ಲೇ ಬೇಯುತ್ತೆ. ನೋಡಿ, ಈ ಥರ ಬೆಂದು ದಪ್ಪಗಾಗಿರುತ್ತೆ. ಈಗ ಇದನ್ನು ನೀರಿನಿಂದ ತೆಗೆದು ಗೋಲಿ ಬಾಜಿಗೆ ಮಾಡಿದ ಒಗ್ಗರಣೆಗೆ ಹಾಕ್ತಿದ್ದೀನಿ. ಹೀಗೆ ಎಲ್ಲನೂ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಲಿ ಬಾಜಿ ಸ್ವಲ್ಪ ಗ್ರೇವಿ ಥರ ಆಗಬೇಕು. ಹಾಗಾಗಿ ಗೋಲಿ ಬಾಜಿ ಬೇಯಿಸಿರೋ ನೀರನ್ನೇ ಸ್ವಲ್ಪ ಹಾಕ್ತಿದ್ದೀನಿ. ನೀರು ಹಾಕಿರೋದ್ರಿಂದ 2 ನಿಮಿಷ ಕುದಿಸ್ಬೇಕು. ನೋಡಿ, ಈಗ ಕುದ್ದಿದೆ. ಡಿಫ್ರೆಂಟಾಗಿ ತುಂಬ ರುಚಿಯಾಗಿರೋ ಗೋಲಿ ಬಾಜಿ ರೆಡಿಯಾಗಿದೆ. ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರೋ ಈ ಗೋಲಿ ಬಾಜಿಯನ್ನು ಬೆಳಗ್ಗೆ ಟಿಫಿನ್ಗಾದರೂ ಮಾಡಿ ಸಂಜೆ ಸ್ನ್ಯಾಕ್ಸಿಗಾದರೂ ಮಾಡಬಹುದು. ಫ್ರೆಂಡ್ಸ್, ಹಾಗಾದರೆ ನೀವು ಸಹ ಈ ಡಿಫ್ರೆಂಟಾಗಿರೋ ಗೋಲಿ ಬಾಜಿಯನ್ನು ಮಾಡಿ ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.